ಏನು ಇವತ್ತು ಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಅನೇಕ ರೀತಿಯಲ್ಲಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಹೆಣ್ಣು ಮಕ್ಕಳನ್ನ ಪರಿಸ್ಥಿತಿಗೆ ಬೀದಿಗೆ ತಂದಿದ್ದಾರೆ. ಯಾವೊಂದು ವಿಷಯಕ್ಕೆ ಸರ್ ಇವತ್ತು ಬಿಸಿ ಊಟ ನೌಕರರನ್ನ ಸಂಬಳ ವೇತನ ಆಗ್ಬೋದು, ಮತ್ತು ಅವ್ರ ಮಕ್ಕಳ ವಿಚಾರ ಆಗ್ಬೋದು, ಆರೋಗ್ಯ ವಿಚಾರ ಆಗ್ಬೋದು, ಅನೇಕ ರೀತಿಯಲ್ಲಿ ಇವತ್ತು ನಮ್ಮ ಬಿಸಿ ಊಟ ನೌಕರರ ಹೆಣ್ಣು ಮಕ್ಕಳನ್ನು ಪಾಳು ಬೀದಿಗೆ ಬರ್ತಿದೆ. ಇವತ್ತು ಮಕ್ಕಳಿಗೆ ಆಹಾರ ಕೊಡುವಂಥ ಹೆಣ್ಣು ಮಕ್ಕಳನ್ನು ನೀವತ್ತು ಸರ್ಕಾರಗಳು ಬೀದಿಗೆ ತಂದಿದೆ ಅಂದರೆ ನಿಮಗೆ ನಾಚಿಕೆಗೇಡಿದ್ದು. ಇವತ್ತು ಯಾವುದೇ ಸರ್ಕಾರಗಳಾಗ್ಬೋದು, ಈ ಸರ್ಕಾರಗಳು ಬಂದದ್ದು ಇವರ ತೆವಳಿಗೋಸ್ಕರ ಸರ್ಕಾರಗಳು ನಡೆಸ್ತಾ ಇದ್ದಾರೆ. ಇವತ್ತು ಈ ಹೆಣ್ಣು ಮಕ್ಕಳನ್ನು ಬೀದಿಗೆ ತಂದು ಇವತ್ತು ಅವ್ರಿಗೆ ಎಜುಕೇಷನ್ ಇಲ್ಲ, ಮತ್ತು ಅವ್ರಿಗೆ ಸಮಾನ ವೇತನ ಕೊಡ್ತಾ ಇಲ್ಲ ಅವ್ರ ಮಕ್ಕಳಿಗೆ ಒಂದು ಹಾಸ್ಟೆಲ್ ಇದಿಲ್ಲ, ಮತ್ತು ಇವ್ರಿಗೆ ಒಂದು ಮನೆ ಕೊಟ್ಟಿಲ್ಲ, ಇಲ್ಲ 36,000 ಇವಾಗ ವೇತನ ಬಿಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ESIPF ಇಲ್ಲ. ಇವರು ಅನೇಕ ರೀತಿಯಲ್ಲಿ ದಿಕ್ತಪ್ಪಿಸುವಂಥ ಕೆಲಸಗಳನ್ನು ಇವತ್ತು ಹಾಸ್ಟೆಲ್ಲು ವಾರ್ಡನ್ಗಳಾಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಸರ್ಕಾರಗಳಾಗ್ಬೋದು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ. ನಿಮ್ಮ ಯೋಗ್ಯತೆಗೆ ಸರ್ಕಾರಗಳು ನಡೆಸೋರು ಇವತ್ತು DK ಶಿವಕುಮಾರ್ ಕೇಳ್ತೀವಿ. DK ಶಿವಕುಮಾರ್ ಅವರು ಇವತ್ತು ಒಂದು ಈ ಪ್ರಜಾಪ್ರಭುತ್ವನ ಒಂದು ಮುಖ್ಯಮಂತ್ರಿಗಳಾಕಿರ್ತೀರ, ಒಂದು ಏನು ಇವತ್ತು ಸಿದ್ದರಾಮಯ್ಯ ಅವರು ಬಿಟ್ಟಿರ್ತಾರೆ, ಇವತ್ತು ನೀವು ನಿಲ್ಲಿಸ್ತೀರ ಅಂದರೆ ನೀವು ಯಾವ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ನೀವು ಚುನಾವಣೆ ನಡೆಸೋಕ್ಕೆ ನಾವು ಬಿಡ್ತೀವ? ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತೆ. ನಿಮಗೆ ತಕ್ಕ ಪಾಠ ಅಂತೂ ಮುಂದಿನ 28 ಚುನಾವಣೆಗೆ ನಿಮಗೆ ಪಾಠ ಕಲಿಸ್ತೀವಂತ ನಾವು ಇವತ್ತು ಏನು ಈ ಹೊರಗುತ್ತಿಗೆ ನೌಕರರನ್ನು ಬೀದಿಗೆ ತಂದಿದ್ದೀರಾ, ನಿಮ್ಮನ್ನು ಬೀದಿಗೆ ನಾವು ಮುಂದಿನ ಚುನಾವಣೆಗಳಲ್ಲಿ ತರ್ತೀವಿ. ನಮಗೇನನ್ನ ಈ ಪರಿಷ್ಕಾರ 36,000 ಬಿಡುಗಡೆ ಮಾಡಿ ESIPF ಆಗ್ಬೋದು, ಅನೇಕ ರೀತಿಯಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಮತ್ತು ಅಲ್ಲಿ ಮಾಡುತ್ತಾ ಇರುವಂಥ ಅಡುಗೆ ಸಿಬ್ಬಂದಿಗೆ ತೊಂದರೆ ಆದರೆ, ಮತ್ತು ಇವತ್ತು ಅವ್ರಿಗೆ ಏನನ್ನ ಒಂದು ಸಿಲಿಂಡರ್ ಆಗ್ಬೋದು, ಮತ್ತು ಏನೋ ಗ್ಯಾಸ್ ಆಗ್ಬೋದು, ಏನನ್ನ ಅನೇಕ ರೀತಿಯಲ್ಲಿ ಏನು ನಾವು ಒಲೆ ಮುಂದೆ ಇದ್ದಾಗ ಹೆಚ್ಚು ಕಮ್ಮಿ ಆದಾಗ ಅವ್ರಿಗೆ ಸುರಕ್ಷಿತವಾಗಿ ಅವ್ರಿಗೆ ಒಂದು ಕಿಟ್ಟನ್ನು ಕೊಡಬೇಕಾಗುತ್ತೆ. ಇವತ್ತು ಹಾಸ್ಪಿಟ್ಲ್ ಕಿಟ್ ಇರಬೇಕಾಗ್ತದೆ. ಅಕಸ್ಮಾತ್ ಅವ್ರಿಗೆ ಏನೂ ಇಲ್ಲ, ಅಡುಗೆ ಮಾಡಬೇಕು, ಅಡುಗೆ ಆಗಬೇಕು, ನೀವು ಮನೆಗೆ ಹೋಗಬೇಕು. ಬಟ್ ಕೊಡುವಂಥ ಹಣದಲ್ಲಿ ಮಾತ್ರ ನೀವು ಕಿತ್ತಿಕ್ಕೊಳ್ತಾ ಇದ್ರೆ ಈ ಸರ್ಕಾರಗಳಿಗೆ ನಾಚಿಕೆ ಗಟ್ಟಿದ್ದು. ನೀವು ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿದಾರಲ್ಲ, ಇವತ್ತು ನೀವು ಯಾಕೆ ವಾಪಸ್ ತಗೊಳ್ತಾ ಇದ್ದೀರಾ DK ಶಿವಕುಮಾರ್ ಅವರೇ? ಇವತ್ತು ನಿಮಗೆ ಏನನ್ನ ನೈತಿಕತೆ ಇದ್ದರೆ ಇಡೀ ರಾಜ್ಯದಲ್ಲಿ ಇವತ್ತು ಬೀದಿಗೆ ಬಂದಿರೋ ಅಂಥ ನೌಕರರಿಗೆ ಮತ್ತು ನೀವು ಮುಂದಿನ ತಿಂಗಳಲ್ಲಿ ವೇತನವನ್ನು ಜಾರಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಚಲೋ ಅಂತ ಕಾರ್ಯಕ್ರಮ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ ಏನಿಲ್ಲ, ನೀವೊಬ್ಬ ರಾಜ್ಯದ ಈ ಸಂಘಟನೆಲ್ಲ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ಉಪಾಧ್ಯಕ್ಷರಲ್ಲ ಆಗಿದ್ದೀರಾ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಕಡೆ ಬರ ಪ್ರಭಾವದಿಂದ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಆಗ್ಬಹುದು, ಚರಂಡಿ ಸಮಸ್ಯೆ, ಅಲ್ಲಿ ಪಂಚಾಯತಿಗಳಲ್ಲಿ ಹೋಗಿ ಕೇಳಿದ್ರೆ 15th ಫೈನಾನ್ಸ್ ಇಲ್ಲ, ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ, ಈ ತರ ಒಂದು ಉಡಾಪೆ ಉತ್ತರಗಳು ಕೊಡ್ತಾ ಇದ್ದಾರೆ. PDO ಆಗ್ಬಹುದು. ಹೇಳಿದ್ದು ತಮಗೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ತಮಗೆಲ್ಲ ಗೊತ್ತಿದೆ. ನಾವು ಹೇಳೋದು ಏನಿಲ್ಲ, ತಾವೆಲ್ಲ ಈಗ ವಿಸ್ತೀರ್ಣವಾಗಿ ತಾವೆಲ್ಲ ಮಾಡ್ತಿರ್ತೀರ. ಇವತ್ತು ಬರಿ ಪರಿಹಾರ ಯಾಕೆ ಬಂತಪ್ಪ ಅಂದರೆ ಇವರು ಕೆರೆ ಕುಂಟೆಗಳನ್ನೆಲ್ಲ ಮುಚ್ಚಿಕೊಂಡು ಪ್ರಭಾವಿಗಳು ಮತ್ತು ಅನೇಕ ರೀತಿಯಲ್ಲಿ ಇವತ್ತು ಮಳೆ ಇಲ್ಲ ಅಂದರೆ ನೀವು ಯಾವುದೇ ಬೇಕಾಬಿಟ್ಟೆ ಈ ಯೋಜನೆಗಳನ್ನು ಕೊಟ್ಟುಬಿಟ್ಟು ಜನಗಳಿಗೆ ದಿಕ್ತಪ್ಪಿಸೋದು ಗ್ಯಾರಂಟಿ ಯೋಜನೆಗಳು ಬೇಡ ರೀ. ಮನೆ ಇಲ್ಲ, ಮನೆ ಕೊಡಿ, ಸೀಮೆಹಸು ಬೇಕು, ಸೀಮೆಹಸು ಕೊಡಿ, ವಿದ್ಯಾಭ್ಯಾಸ ಕೊಡಿ. ಫಸ್ಟು ನೀವು ಇದೆಲ್ಲ ಮಾಡೋ ಬದಲು ವಿದ್ಯಾಭ್ಯಾಸ ಕೊಡ್ರಿ. ಇವತ್ತು ಅನೇಕ ವಿದ್ಯಾರ್ಥಿಗಳು ಓದಿ BA B.Ed ಡಿಪ್ಲೊಮೊ M.Tech ಓದಿ ಮನೆಗಳಲ್ಲಿದ್ದಾರೆ ರೀ. ಅಂಥವ್ರಿಗೆ ಒಂದು ಇವತ್ತು ಇಂಜಿನಿಯರ್ಗಳಾಗಿ ಮನೆಗಳಲ್ಲಿದ್ದಂಥವ್ರಿಗೆ ಒಂದು ವೇತನವನ್ನು ನಿಗದಿ ಮಾಡಿ ಒಂದು ಸರ್ಕಾರಿ ಕೆಲಸಗಳನ್ನು ಕೊಡ್ರಿ. ಇವತ್ತು ಪೊಲೀಸ್ ಇಲಾಖೆ ಮಾಡಿದ್ರಿ, ಒಬ್ಬ ಬಂದು 92 ಜನ 93 ಜನ ಒಂದು ಆಕಾಂಕ್ಷಿಯಾಗಿದ್ದಾರೆ. ನೀವೆಷ್ಟು ಬಿಡುಗಡೆ ಮಾಡಿದ್ದೀರಾ? 3,000 ಕೋಟಿ ಜನಗಳಿದ್ದೀವಿ, ಅನೇಕ ರೀತಿಯಲ್ಲಿದ್ದಾರೆ. ನೀವೆಲ್ಲ ಈ ಥರ ತಪ್ಪಿಸಿ ಅದ್ಯಾವುದೋ ಪೇಪರು ಲೀಕ್ಔಟ್ ಮಾಡಿದ್ರಿ. ವಿಶೇಷವಾಗಿ ಮತ್ತೆ ಏನು SC ST ಮಕ್ಕಳದು ಅನುದಾನ ಬರುವಂಥ ಅನುದಾನವನ್ನು ಲೂಟಿ ಮಾಡಿರೋಂಥ ಸರ್ಕಾರಗಳು ನೀವು ಇವತ್ತು ಯಾವುದೇ ರೀತಿಯಲ್ಲಿ ಲೂಟಿ ಮಾಡದೆ ಸರ್ಕಾರಗಳು ಎಚ್ಚೆತ್ತುಕೊಂಡು ನೀತಿ ನಿಜಾಯಿತಿಯಾಗಿ ನಮಗೇನನ್ನ ಮಾಡಿಲ್ಲ ಅಂದರೆ SC ST ಜನಾಂಗ ಆಗ್ಬೋದು, ಇತರ ಜನಾಂಗಕ್ಕೆ ಇವತ್ತು ನೀವು ಮೋಸ ಮಾಡ್ತಾಯಿದ್ದೀರಾ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ತಮಗೆ ತಕ್ಕ ಪಾಠ 28ಕ್ಕೆ ಮಾಡ್ತೀವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಇವಾಗ ಒಬ್ಬ ಭ್ರಷ್ಟ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಮಾಡಿರುವಂಥ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು, ಮತ್ತೆ ಅವ್ರದ್ದು ಕೋರ್ಟಲ್ಲೆಲ್ಲ ಕೇಸ್ ನಡೆದಿದೆ. ಇವಾಗ ಮತ್ತೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರಲ್ಲ ಸರ್, ಇದ್ರ ಬಗ್ಗೆ ಏನಾಗ್ತಾ ಹೇಳ್ತಾರೆ?
ಕಳ್ಳರಿಗೆ ಮಾತ್ರ ಇವತ್ತು ದಾರಿ ಇದೆ ಅನ್ನೋದನ್ನು ತಮಗೆಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ನಮ್ಗೆ ಅಷ್ಟು ಗೊತ್ತಿಲ್ಲ. ತಾವೆಲ್ಲ ನೋಡಿ, ತಾವೆಲ್ಲ ವಿಸ್ತೀರ್ಣವಾಗಿ ಅವ್ರನ್ನ ತಕ್ಕ